ಬಾರಿ ಮಂಡ್ಯ ಲೋಕಸಭೆಯಲ್ಲಿ ಹೇಗಾದ್ರೂ ಮಾಡಿ ತನ್ನ ಸ್ಥಾನವನ್ನ ಗಟ್ಟಿಪಡಿಸಿಕೊಳ್ಳಬೇಕು ಅಂತ ದಳಪತಿಗಳು ನಾನಾ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಭಾರಿ ರಣತಂತ್ರಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ರಣತಂತ್ರದ ಮುಂದುವರೆದ ಭಾಗ ಅಂತ ಹೇಳಿದ್ರೆ ಹಾಲಿ ಶತ್ರುಗಳು ಅಂತ ಇದ್ದವರನ್ನೆಲ್ಲ ಹಾಲಿ ಮಿತ್ರರು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹೇಗಿದೆ ಅವರ ಪ್ಲಾನು, ಯಾವ್ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಅವರಿಗೆ, ಆ ಬಗ್ಗೆ ಡೀಟೇಲ್ಸ್ ಈಗ ಬಂತು ನೋಡಿ. ಮೊನ್ನೆ ಮಾಜಿ ಸಚಿವ ನಾರಾಯಣಗೌಡರ ಜೊತೆಗೆ ಸಂಧಾನ ಸಭೆ ಯಶಸ್ವಿಯಾದ ಬೆನ್ನಲ್ಲೇ ನಿನ್ನೆ ಸುಮಲತಾ ಜೊತೆಗೂ ಮಾತುಕತೆಗೆ ಸಿದ್ಧ ಎಂಬ ಸಂದೇಶವನ್ನ ದಳಪತಿಗಳು ಕೊಟ್ಟಿದ್ದಾರೆ. ಮಂಡ್ಯ ಚುನಾವಣೆಯಲ್ಲಿ ಸುಮಲತಾ ಜೊತೆಗೆ ನೋ ಫೈಟ್, ಓನ್ಲಿ ಕಾಂಪ್ರಮೈಸ್, ಓನ್ಲಿ ಫ್ರೆಂಡ್ಶಿಪ್ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮಾತಿನ ದಾಟಿ ಕೂಡ ಚೇಂಜ್ ಆಗಿದೆ. ಕುಮಾರಸ್ವಾಮಿ ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಅಥವಾ ಇಡೀ JDS ನಾಯಕರ ತಂಡ ಇರ್ಬೋದು, ಅವರೆಲ್ಲರೂ ಕೂಡ ಸುಮಲತಾ ಅವರನ್ನ ಕರಿತಾ ಇರುವಂತಹ ರೀತಿ, ಜೊತೆಗೆ ಮಾತಾಡ್ತಾ ಇರುವಂತಹ ರೀತಿ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿದೆ. ಮಂಡ್ಯದಲ್ಲಿ ಸುಮಲತಾ ರೆಬಲ್ ಆದ್ರೆ HDK ಗೆಲುವಿಗೆ ಅಡ್ಡಿ ಆತಂಕ ಎದುರಾಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ದಳಪತಿಗಳಿಗೆ. ಬಿಕಾಸ್ ಲಾಸ್ಟ್ ಟೈಮ್ ಫಲಿತಾಂಶನೇ ಅದಕ್ಕೆ ಸಾಕ್ಷಿ. ಹೀಗಾಗಿ ಅವರ ವರ್ಚಸ್ಸು ಚೆನ್ನಾಗಿ ಅರಿವಿರುವಂತಹ ಕುಮಾರಸ್ವಾಮಿ ಅವರು ಈಗ ಅನಿವಾರ್ಯವಾಗಿ ಸ್ನೇಹದ ಹಸ್ತವನ್ನ ಚಾಚ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮೈತ್ರಿ ಆದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಹಾಲಿ ಸಂಸದೆಗೆ ಟಿಕೆಟ್ ಅನ್ನ ಕೊಡ್ಲಾಗ್ತಾ ಇಲ್ಲ. JDS ತನಗೆ ಟಿಕೆಟ್ ಅನ್ನ ತೆಗೆದುಕೊಂಡಿದೆ. ಈಗ ಸುಮಲತಾ ಬಂಡಾಯ ಸ್ಪರ್ಧೆಗೆ ಮುಂದಾದ್ರೆ ಕಾಂಗ್ರೆಸ್ಗೆ ಅದರ ಲಾಭ ಆಗುತ್ತೆ ಅನ್ನೋ ಅರಿವು ಕೂಡ ದಳಪತಿಗಳಿಗೆ ಇದೆ. ಸುಮಲತಾ ಅವ್ರು ಏನಾದ್ರೂ ತಟಸ್ಥವಾಗಿದ್ರು ಕೂಡ ಅದು ನಮಗ್ ಪ್ರಾಬ್ಲಮ್. ಈಗ ಅವ್ರು ಕೆಲಸ ಮಾಡ್ಬೇಕು, ಕೆಲಸ ಮಾಡದೆ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಲಾಭ ಏನು, ಯಾರಿಗ್ ಲಾಭ ಆಗುತ್ತೆ? ಆಬ್ವಿಯಸ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗೆ ಲಾಭ ಆಗುತ್ತೆ. ಸೊ ಹೀಗಾಗಿ ಸುಮಲತಾ ಅವ್ರನ್ನ ಹೇಗಾದ್ರೂ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಬ್ಯಾಕ್ ಡೋರ್ ಅಲ್ಲೂ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹಾಗೆ ಫ್ರಂಟ್ ಎಂಡ್ ಅಲ್ಲೂ ಕೂಡ ವಿಯಾ ಮೀಡಿಯಾ ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಬಾರಿ ಬಂಡಾಯವಾಗಿ ನಿಂತ್ರೆ ಸಮಸ್ಯೆ ಆಗುತ್ತೆ ಅನ್ನೋದರ ಅರಿವು ಕೂಡ ಚೆನ್ನಾಗಿದೆ. 2019ರಲ್ಲಿ ಸುಮಲತಾ ಮೇಲೆ ವೈಯಕ್ತಿಕ ಟೀಕೆ ಮಾಡಿದ್ದು ಕೂಡ ಆಗಿನ ಸೋಲಿಗೆ ಕಾರಣ. ಒಂದು ವೇಳೆ ಈ ಬಾರಿ ಬಂಡಾಯವಾಗಿ ನಿಂತರೂ ಕೂಡ ಸುಮ್ಮನೆ ಇರೋದು ಬೆಸ್ಟು, ಮೌನಕ್ಕೆ ಶರಣಾಗೋದು ಬೆಸ್ಟು, ನಮ್ಮ ಸ್ಟ್ರಾಟಜಿ ನೋಡೋದು ಬೆಸ್ಟು ಅನ್ನೋದು ಅವ್ರದ್ದು ಇಂಗಿತ ಆಗ್ತಾ ಇದೆ. ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ. ಅದನ್ನು ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅಂಬರೀಷ್ ಅವರು ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ. ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ. ಅವ್ರ ಜೊತೆ ಅಂಬರೀಷ್ ಅವ್ರ ಜೊತೆ ನಾನು ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ. ಆ ದಿನಗಳು ಇದೆ. ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು, ಈಗ ರಾಮಾಂಜನೇಯನ ಯುದ್ಧನೇ ಆಗೋಯ್ತು. ಇನ್ನು ನಾವು ಹುಲುಮಾನವರು ನಮ್ಮಲ್ಲಿ ಯುದ್ಧ ಆಗದೆ ಇರ್ತದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಅದು ಸುಮಲತಾ ಅವ್ರ ಜೊತೆ ಏನಾದರೂ ಮಾತುಕತೆ, ಯಾಕಂದರೆ ನಿನ್ನೆ ನಾರಾಯಣಗೌಡರ ಜೊತೆ ಮಾತುಕತೆ ಮಾಡಿದ್ದಾರೆ. ಸುಮಲತಾ ಅವ್ರನ್ನ ಏನಾದರೂ ಭೇಟಿ ಮಾಡಿ ಚರ್ಚೆ ಮಾಡೋ ಸಾಧ್ಯತೆ ಇದೆಯಾ ಸರ್? ಈಗ ನಿನ್ನೆ ದಿನ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು ಸಮ್ಮುಖದಲ್ಲಿ ಜೊತೆಯಲ್ಲಿ ಪುಟ್ಟರಾಜಣ್ಣ ಅವರು ಕೂಡ ತೆರಳಿದರು. ಜೊತೆಯಲ್ಲಿ ತಂದೆಯವರು ಕೂಡ ಹೋಗಿದ್ದರು. ಹಾಗಾಗಿ ನಾರಾಯಣಗೌಡರು ನಮ್ಮ ಪಕ್ಷದಲ್ಲೇ ಶಾಸಕರಾದಂಥವ್ರು. ಹಾಗಾಗಿ ನಮಗೇನು ಹೊಸ ಪರಿಚಯ ಅಂತಕ್ಕಂಥದ್ದೇನಿಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸಹಜ. ಅವರ ಕೆಲವೊಂದಷ್ಟು ರಾಜಕೀಯ ತೀರ್ಮಾನಗಳು ಬೇರೆ ಪಕ್ಷ. ಸುಮಲತಾ ಅವರು ಮಾತಾಡ್ತಾ ಇದ್ದೀರಾ, ಅವ್ರ ಜೊತೆನೂ ಚರ್ಚೆ ನಡೀತಾ ಇದೆ. ಮೊನ್ನೆ ನನಗೆ ಫೋನ್ ಮಾಡಿದರು, ನಾನು ಆಗಲಿಲ್ಲ. ನಾನು ದೇವಸ್ಥಾನಕ್ಕೆ ನಾನು ತಿರುವಣ್ಣಾಮಲೆಗೆ ಬೀದರಿಂದ ತಿರುವಣ್ಣಾಮಲೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕೆ ಭೇಟಿ ಮಾಡೋಕ್ಕಾಗಿಲ್ಲ. ಭೇಟಿ ಮಾಡ್ತೀನಿ, ಅವ್ರ ಜೊತೆ ಭೇಟಿ ಮಾಡಿ ಮಾತಾಡ್ತೀನಿ. ಅವರು ಕೂಡ ಈಗಾಗಲೇ ನಮ್ಮ ಕೇಂದ್ರೀಯ ನಾಯಕರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಚರ್ಚೆ ಮಾಡ್ತೀನಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಸುಮಲತಾ ಅವರು ಅಲ್ಲ, ಅದು ನಿಜ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು ಮಿತ್ರರು ಅಂತೆಲ್ಲ ಯಾರು ಇರಲ್ಲ. ಬಟ್ ಅವತ್ತವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾಯಕರು ತೀರ್ಮಾನ ತಗೋಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಸುಮಲತಾ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು ಕುಮಾರಸ್ವಾಮಿಗೆ ಡ್ಯಾಮೇಜ್, ತಟಸ್ಥವಾಗಿ ಇದ್ಬಿಟ್ರು ಕುಮಾರಸ್ವಾಮಿಗೆ ಡ್ಯಾಮೇಜ್. ಒಂದೇ ಒಂದು ಅವಕಾಶ ಅಂದರೆ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿ ಪರ ವರ್ಕ್ ಮಾಡಬೇಕು. ಅವರ ಮತಗಳೆಲ್ಲ ಮೈತ್ರಿ ಅಭ್ಯರ್ಥಿಗೆ ಹೋಗೋ ಹಾಗೆ ಮಾಡಬೇಕು. ಆಗ ಮಾತ್ರ ಕುಮಾರಸ್ವಾಮಿಗೆ ಅನುಕೂಲ. ಈ ಕೆಲಸವನ್ನು ಸುಮಲತಾ ಅವರು ಮಾಡ್ತಾರಾ? ಯಾರ ಮನವೊಲಿಕೆಗೆ ಸುಮಲತಾ ಅವರು ಬಗ್ಗೋ ಸಾಧ್ಯತೆ ಇದೆ? ಅರವಿಂದ್, ಹೌದು. ಈಗ JDSಗೆ ಇದರ ಎಲ್ಲದರ ಅರಿವಿದೆ. ಒಂದ್ ವೇಳೆ ಸುಮಲತಾ ಅವರು ಬಂಡಾಯ ನಿಂತರು, ತಟಸ್ಥ ಆದ್ರು, ಅದು ಕುಮಾರಸ್ವಾಮಿ ಅವರಿಗೆ ಮೈನಸ್ಸು.
ಈ ಬಾರಿಯ ಚುನಾವಣೆ ಹೇಳ್ಕೊಳ್ಳುವಷ್ಟು ಸುಲಭ ಇಲ್ಲ JDS ಪಾಲಿಗೆ. ಯಾಕೆಂದ್ರೆ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹಾಗಾಗಿ ಸುಮಲತಾ ಅವರ ಶಕ್ತಿ ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿನೇ ಕುಮಾರಸ್ವಾಮಿ ಅವರು ಈ ಬಾರಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಡ, ಸಂಘರ್ಷಗಳು ಬೇಡ ಅನ್ನುವಂಥದ್ದು. ಯಾಕೆಂದ್ರೆ ಹಾಲಿ MP ಯನ್ನು ತಪ್ಪಿಸಿ JDSಗೆ ಟಿಕೆಟ್ ಕೊಡಲಾಗಿದೆ ಮೈತ್ರಿ ಧರ್ಮದಲ್ಲಿ. ಆದ್ರೂ ಕೂಡ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಸುಮಲತಾ ಅವರ ಜೊತೆ ಮಾತನಾಡಿದೆ, ಆದ್ರೆ ಅವರ ನಿಲುವು ಏನು ಅನ್ನುವಂಥದ್ದು ಸ್ಪಷ್ಟ ಗೊತ್ತಿಲ್ಲ. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಒಂದು ಮುಂದೆ ಹೆಜ್ಜೆ ಬಂದು ನಾವು ಮಾತುಕತೆಗೆ ಸಿದ್ಧ, ನಾವೇನು ರಾಜಕೀಯವಾಗಿ ಶತ್ರುಗಳಲ್ಲ, ವೈಯಕ್ತಿಕವಾಗಿ ಶತ್ರುಗಳಲ್ಲ, ಅಂಬರೀಷ್ ಅವರ ಜೊತೆ ಒಟ್ಟಿಗೆ ಊಟ ಮಾಡಿದ್ದೇವೆ, ನನಗೆ ಏನು ಸುಮಲತಾ ಅವರೇ ಊಟ ಬಡಿಸಿದ್ದಾರೆ ಅನ್ನುವ ಮೂಲಕ ನಾವು ಮಾತುಕತೆಗೆ ಸಿದ್ಧ ಅನ್ನುವ ಮೂಲಕ ಸಂಘರ್ಷಗಳು ಬೇಡ, ಒಟ್ಟಾಗಿ ಹೋಗೋಣ ಅನ್ನುವಂತ ಸಂದೇಶವನ್ನ ಕುಮಾರಸ್ವಾಮಿ ಅವರು ಕೊಡ್ತಿದ್ದಾರೆ. ಯಾಕೆಂದ್ರೆ ಸುಮಲತಾ ಅಂಬರೀಷ್ ಅವ್ರಿಗೂ ಕೂಡ ಮಂಡ್ಯದಲ್ಲಿ ಅವರದೇ ಆದ ಮತಗಳಿದ್ದಾವೆ, ಅದು ಕೂಡ JDSಗೆ ಬರಬೇಕು ಗೆಲ್ಬೇಕಾದ್ರೆ. ಇದೆಲ್ಲದರ ಲೆಕ್ಕಾಚಾರ ಇರೋದ್ರಿಂದನೇ ಯಾವುದೇ ಸಂಘರ್ಷ ಬೇಡ, ಯಾವುದೇ ಗಲಾಟೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಸ್ನೇಹ ಹಸ್ತವನ್ನ ಚಾಚ್ತಿದ್ದಾರೆ. ಆದ್ರೆ ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಇನ್ನೂ ನಿಗಡ ಆಗಿದೆ. ಬಹುಶಃ ಅವರು ಹೊರಗಡೆ ಬಂದು ಮಾತನಾಡಿದಾಗ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಸ್ಪಷ್ಟ ಗೊತ್ತಾಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ಸಂಘರ್ಷ ಬೇಡ, ಸ್ನೇಹ ಅನ್ನುವಂತ ಮಾತುಗಳನ್ನ ಆಡ್ತಿರುವಂತ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆದರೆ ಕಳೆದ 4-5 ದಿನಗಳಿಂದ ಸುಮಲತಾ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಯಾವ ಮಾತನ್ನು ಕೂಡ ಆಡ್ತಾ ಇಲ್ಲ. ಇನ್ನೂ ಸಭೆ ಕರಿತೀನಿ, ಬೆಂಬಲಿಗರ ಸಭೆಯಲ್ಲಿ ಮಾತನಾಡ್ತೀನಿ ಅಂತಿದ್ದಾರೆ. ಅದಕ್ಕಿನ್ನೂ ಕೂಡ ಮುಹೂರ್ತ ಕೂಡ ಬಂದಿಲ್ಲ.